ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಇವತ್ತು ಸುಮಾರು ಸಮಯ 9:30 ಅನಿಸುತ್ತೆ. ನಾನು ರಾಷ್ಟ್ರೀಯ ಹೆದ್ದಾರಿ ನಮ್ಮ ಮಂಗಳೂರು ರಸ್ತೆಯಲ್ಲಿರ್ತೀನಿ. ಯಾಕಪ್ಪ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ, ಬೆಂಗಳೂರಿನ ಆನೆಮಹಲ್ ಜಂಕ್ಷನ್ನಲ್ಲಿ ನಾನು ಇರ್ತೀನಿ. ಇವತ್ತು ರಾಷ್ಟ್ರೀಯ ಹೆದ್ದಾರಿ 75 ಕಳಪೆ ಕಾಮಗಾರಿ ಬಗ್ಗೆ ಇಷ್ಟು ದಿವಸ ತಿಳಿಸ್ಕೊಟ್ಟಾಯಿತು. ಇವತ್ತು ರಾಷ್ಟ್ರೀಯ ಹೆದ್ದಾರಿ 75ರವರು ಅವೈಜ್ಞಾನಿಕವಾಗಿ ಎಲ್ಲಿ ಬೇಕು ಎಲ್ಲಂದರೆ ಅಲ್ಲಿ ಅವರ ಒಂದು ಕಲ್ಲುಗಳು, ಅವರ ಒಂದು ಏನು ಕೆಲಸ ಮಾಡುವಂಥ ವಸ್ತುಗಳು ಏನಿದೆ ಎಲ್ಲಿ ಅಂದರೆ ಅಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಇಟ್ಟಿರೋ ಕಾರಣ ದಿನಕ್ಕೆ ಏನಿಲ್ಲ ಅಂದರೂ 2 ರಿಂದ 3 ಅಪಘಾತಗಳು ನಡೀತಾ ಇದೆ. ಇದು ಒಂದೇ ಜಾಗದಲ್ಲಿ ನಾನು ನಿಂತಿರುವಂಥ ಸ್ಥಳ ಆನೆಮಹಲ್ ಜಂಕ್ಷನ್. ಏನು ಇಲ್ಲಿ ನಮ್ಮ ಈ ಕಡೆ ಹೋದರೆ ಜಾನಕೆರೆಗೆ ಹೋಗುವಂಥ ರಸ್ತೆ, ಮುಂದೆ ಹೋದರೆ ಹಾನ್ಬಳ್ಳಿಗೆ ಹೋಗುವಂಥ ರಸ್ತೆ, ಇಲ್ಲೊಂದು ಸರ್ಕಲ್ಲು. ಈ ಸರ್ಕಲ್ನಲ್ಲಿ ಇರ್ತೀನಿ. ಇಲ್ಲಿ ಪ್ರತಿದಿನ ಆಕ್ಸಿಡೆಂಟ್ ನಡೀತಾ ಇದೆ. ಯಾಕೆ ಅಂತ ಅಂದರೆ ಇದು ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿರ್ಬೋದು, ಇಲ್ಲ ಸ್ಥಳೀಯವಾಗಿರುವಂಥ ನಮ್ಮ ಪೊಲೀಸ್ ಇಲಾಖೆಗಿರ್ಬೋದು, ಅಥವಾ ನಮ್ಮ ಕಂದಾಯ ಇಲಾಖೆಗಿರ್ಬೋದು, ಇದೇ ರಸ್ತೆಯಲ್ಲಿ ಓಡಾಡುವಂಥ AC ಅವರಿಗಿರ್ಬೋದು, ಈ ಸಮಸ್ಯೆ ಕಾಣಿಸ್ತಾ ಇಲ್ವಾ? ಈ ರೀತಿಯ ಸಮಸ್ಯೆಯಿಂದ ಸುಮಾರು ವಾಹನಗಳು ಜಖಮ್ಮಾಗಿದೆ, ಸುಮಾರು ಜನ ಶಾಶ್ವತವಾಗಿ ಅಂಗವಿಕಲರಾಗಿದ್ದಾರೆ, ಸುಮಾರು ಜನ ಪ್ರಾಣವನ್ನು ಕಳ್ಕೊಳ್ಳುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಯಾವುದು ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ತಾವು ನೋಡ್ಬೋದು, ಇದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಏನು ಬೆಂಗಳೂರಿಗೆ ಹೋಗುವಂಥ ರಸ್ತೆ ಇದೆ. ಈ ರಸ್ತೆಯಲ್ಲಿ ನೋಡಿ ವಾಹನ ಬರುತ್ತೆ. ಈ ವಾಹನ ತೋರಿಸ್ತೀನಿ. ವಾಹನ ಬರುತ್ತೆ. ವಾಹನ ಹೋಗಬೇಕಾಗಿರೋದು ಬರೀ 10 ಅಡಿ ದೂರದಲ್ಲಿ ಹೋಗ್ಬೇಕಷ್ಟೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಥರದ ಕಲ್ಲುಗಳನ್ನು ನಡು ರಸ್ತೆಯಲ್ಲಿ, ಬನ್ನಿ ಮುಂದೆ ಬನ್ನಿ, ನಡು ರಸ್ತೆಯಲ್ಲಿ ಇಷ್ಟು ದೊಡ್ಡ ಒಂದು ಸಿಮೆಂಟ್ ಕಂಬಗಳನ್ನು ಹಾಕಿದ್ದಾರೆ. ಈ ಸಿಮೆಂಟ್ ಕಂಬಕ್ಕೆ ಒಂದು ರೇಡಿಯಂ ಲೈಟ್ ಇಲ್ಲ, ಕೊನೆ ಪಕ್ಷ ಒಂದು ರೇಡಿಯಂ ಸ್ಟಿಕ್ಕರ್ ಇಲ್ಲ, ಏನಿಲ್ಲ. ಇದು ಸಹ ಹತ್ರ ಬನ್ನಿ, ಇದು ಸಹ ಬಿದ್ದಿದೆ. ತಾವು ನೋಡಿ ಬಿದ್ದಿರುತ್ತೆ. ಯಾಕೆ ಬಿದ್ದಿದೆ ಅಂದರೆ ನಿಂತಿರೋ ಅಂಥದ್ದು ವಾಹನಗಳು ಬಂದು ಇದಕ್ಕೆ ಡಿಕ್ಕಿ ಹೊಡೆದು ಬಿದ್ದಿರ್ತಕ್ಕಂಥದ್ದು. ಇಂತಹ ಕಲ್ಲುಗಳು ಎಷ್ಟಿದೆ ಅದು ನೋಡಿ. ನಾನು ಹೋಗ್ತಾ ಇರುವಂಥ ಜಾಗ ಇದು, ಹಿಂದೆ ವಾಹನ ಇದೆ, ಬನ್ನಿ ತೋರಿಸ್ತೀನಿ. ನೋಡಿ ಇಲ್ಲಿ ಲಾರಿ ಬರುತ್ತೆ ನೋಡಿ. ಈ ಲಾರಿನ ತೋರಿಸಿ. ಲಾರಿ ಇಂತಹ ಬನ್ನಿ ಮುಂದೆ ಬನ್ನಿ. ಇಂತಹ ಕಲ್ಲುಗಳನ್ನು ನಡು ರಸ್ತೆಯಲ್ಲಿ, ಅದು ಸಹ ಒಂದು ರೇಡಿಯಂ ಸ್ಟಿಕ್ಕರ್ ಇಲ್ಲ, ಅದಕ್ಕೆ ಏನೇ ಒಂದು ಸೂಚನಾ ಫಲಕ ಇಲ್ಲ. ಇಲ್ಲಿ ಕಲ್ಲಿಟ್ಟಿದ್ದೀವಿ, ಇನ್ನೊಂದು ಮಾಡ್ತಿದ್ದೀವಿ ಅಂತ ಯಾವುದೇ ಥರ ಸೂಚನಾ ಫಲಕಗಳಿಲ್ಲ, ಅದಕ್ಕೆ ರೇಡಿಯಂ ಸ್ಟಿಕ್ಕರ್ ಇಲ್ಲ, ಏನಿಲ್ಲ. ವಾಹನಗಳು ಬರುತ್ತೆ, ಡಿಕ್ಕಿ ಹೊಡೆಯುತ್ತೆ. ಯಾರೋ ಪಾಪದವರು ಗೊತ್ತಿಲ್ಲದಲೇ ಇರ್ತಕ್ಕಂಥವ್ರು ಬರೋಣ, ಗುದ್ದೋಣ, ಅವರ ವಾಹನಗಳನ್ನ ಹಾಳು ಮಾಡ್ಕೊಳ್ಳೋಣ, ಅವರು ಶಾಶ್ವತವಾಗಿ ಅಂಗವಿಕಲರಾಗೋಣ, ಇಲ್ಲ ಅವರ ಜೀವನ ತೆಕ್ಕೊಳ್ಳೋಣ. ಯಾರು ಜೀವ ಹೋದರೆ ಏನಂತೆ ರಾಷ್ಟ್ರೀಯ ಹೆದ್ದಾರಿಯವರಿಗೆ, ಇವರಿಗೆ ಈ ರಸ್ತೆಗೆ ಇವತ್ತು ಏನು ರಸ್ತೆ ಇದೆಯಲ್ಲ, ಈ ರಸ್ತೆಗೆ ಟೋಲ್ ಬೇರೆ ಸಂಗ್ರಹ ಮಾಡ್ತಿದ್ದಾರೆ. ಅಧಿಕಾರಿಗಳೇ ಅನುಮೋದನೆ ಕೊಟ್ಟು ಇವತ್ತು ಇದಕ್ಕೆ ಸುಂಕ ವಸೂಲಿ ಮಾಡ್ತಾ ಇದ್ದಾರೆ. ಇಂತಹ ರಸ್ತೆಗೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಈ ದೇಶ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೋಡಿ ಇಲ್ಲಿ ನೋಡ್ಬೋದು, ನೋಡಿ ತೋರಿಸಿ, ಇಲ್ಲಿ ನೋಡಿ ಬರ್ತಾ ಇದೆ ಕಲ್ಲಿಲ್ಲ. ಈ ಥರ ವಾಹನಗಳು ಬಂದು ಡಿಕ್ಕಿ ಹೊಡೆದು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಲ್ಲ, ಅಧಿಕಾರಿಗಳು ದಯವಿಟ್ಟು ನಾನು ಮನವಿ ಮಾಡ್ತೀನಿ, ಇಂಥದನ್ನು ಸ್ಥಳೀಯ ಅಧಿಕಾರಿಗಳು, ನಮ್ಮ AC ಅವರು ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಅಥವಾ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಇದನ್ನೆಲ್ಲ ಐಡೆಂಟಿಫೈ ಮಾಡಿ ದಯವಿಟ್ಟು ಇದನ್ನೆಲ್ಲ ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲನ ಮಾಡಿಕೊಡ್ಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂದರೆ ಪ್ರತಿಯೊಬ್ಬರ ಜೀವಕ್ಕೂ ಸಹ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಇವತ್ತು ಒಬ್ಬ ವ್ಯಕ್ತಿ ಶಾಶ್ವತವಾಗಿ ಅಂಗವಿಕಲ ಆದ ಅಂದರೆ ಅವನ ಮನೆ, ಅವನ ಕುಟುಂಬ, ಅದನ್ನೆಲ್ಲ ನಾವು ನೋಡಬೇಕಾಗುತ್ತೆ. ನಾನು ಸಹ ಇದನ್ನು ನೋಡಿ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಮತ್ತು ನಾನು ಲೈವಾಗೆ ತೋರಿಸ್ತೀನಿ. ನೋಡಿ ಆ ಕಲ್ಲೆಲ್ಲಿದೆ, ಆ ವಾಹನಗಳೆಲ್ಲಿ ಓಡಾಡ್ತಾ ಇದೆ. ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ಬರೋಣ, ಈ ಕಲ್ಲಿಗೆ ಹೊಡೆಯೋಣ. ಈ ಕಲ್ಲು ಏನಿದೆ, ಈ ಕಲ್ಲಿಗೆ ಡೈರೆಕ್ಟಾಗಿ ಹಿಟ್ ಮಾಡ್ತಾರೆ. ಬನ್ನಿ, ಇನ್ನೂ ತುಂಬ ಕಲ್ಲುಗಳಿದೆ, ತೋರಿಸ್ತೀನಿ. 1, 2 ಇಲ್ಲ. ಇದು ಕೊನೆ ಪಕ್ಷ ಸೇಫ್ಟಿಯಾಗಿ ಇದಕ್ಕೆ ರೇಡಿಯಂ ಸ್ಟಿಕ್ಕರ್ ಹಾಕಿ, ಇದರಲ್ಲಿ ಕಲ್ಲು ಕಾಣುತ್ತೆ. ಒಂದೇ ಒಂದು ಕಲ್ಲಿಗೆ ರೇಡಿಯಂ ಸ್ಟಿಕ್ಕರ್ ಇಲ್ಲ. ಒಂದೇ ಒಂದು ಕಲ್ಲಿಗೆ ರೇಡಿಯಂ ಸ್ಟಿಕ್ಕರ್ ಹಾಕಿದ್ರೆ ಏನಾಗುತ್ತೆ? ಏನಾಗಲ್ಲ. ಹಾಕಿದಾಗ ಆ ರೇಡಿಯಂ ಸ್ಟಿಕ್ಕರ್ ಆದ್ರೂ ಕೊನೆ ಪಕ್ಷ
ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆದಾಗ ಇಲ್ಲಿ ಕಲ್ಲಿದೆ ಅನ್ನೋದಾದರೂ ಕೊನೆ ಪಕ್ಷ ಗೊತ್ತಾಗುತ್ತೆ. ನೋಡಿ, ಇಡೀ ಒಂದು ಲಾರಿ ನಿಂತಿದೆ. ಇಲ್ಲಿ ಲಾರಿನ ತೋರಿಸಿ, ಇದು ಹೆದ್ದಾರಿ. ಇದು ಹೆದ್ದಾರಿ ನೋಡಿ, ಫೋರ್ ವೇ ಮಧ್ಯಕ್ಕೆ ಲಾರಿ ನಿಲ್ಲಿಸ್ತಾರೆ, ಅದ್ರ ಪಕ್ಕಕ್ಕೆ ಬಂದ್ಬಿಟ್ಟು ಕಲ್ಲಿದೆ. ಇದೆಲ್ಲ ಯಾವ ಸೀಮೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದರೆ ಈ ಥರ ಆಗುತ್ತೆ ನೋಡಿ. ಇನ್ನೂ ಸಹ ಕಲ್ಲಿದೆ. ಜನರ ಜೀವದ ಜೊತೆ ಯಾವುದೇ ಕಾರಣಕ್ಕೂ ಚೆಲ್ಲಾಟ ಆಡಬೇಡಿ. ತುಂಬ ಅನಾಹುತಗಳು ಈ ಹೆದ್ದಾರಿನಲ್ಲಿ ನಡೀತಾ ಇದೆ. ಅಧಿಕಾರಿಗಳು ಮತ್ತು ಸನ್ಮಾನ್ಯ DC ಅವರಿಗೆ ನಾನು ಮನವಿ ಮಾಡ್ತೀನಿ, ಇದರ ಬಗ್ಗೆ ಸ್ಥಳೀಯ ಅಧಿಕಾರಿಗಳಿಗೆ ಗೈಡೆನ್ಸ್ ಕೊಟ್ಟು ಈ ಥರದ್ದು ಎಲ್ಲೆಲ್ಲಿದೆ ಅದನ್ನು ದಯವಿಟ್ಟು ತೆರವುಗೊಳಿಸಿ ಸಾರ್ವಜನಿಕರಿಗೆ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ಮುಖಾಂತರ ಕೇಳ್ಕೊಳ್ತೀನಿ. ಮತ್ತು ಒಂದು ರೌಂಡು ತೋರಿಸ್ಬಿಡೋಣ ನೋಡಿ ಯಾವ ಥರ ಅನ್ನೋದನ್ನು. ಇನ್ನೊಂದು ರೌಂಡ್ ತೋರಿಸಿ. ಇದು ಆ್ಯಕ್ಚುಲಿ ಫೋರ್ ವೇ ಓಡಾಡಲಿಕ್ಕೆ ಅವಕಾಶ ಇರೋದು ನೋಡಿ. ಬರ್ತಾ ಇರುವಂಥ ವಾಹನಕ್ಕೆ ಒಂದಕ್ಕೇನೆ ಅದು ಕೆಲವು ಅಡಿಗಳ ಅಂತರದಲ್ಲಿ ಆ ಕಲ್ಲಿದೆ. ಬರೋ ವಾಹನಕ್ಕೆ ಹೇಗೆ ಗೊತ್ತಾಗಬೇಕು?